ಮತ್ತೆ ರಕ್ತ ಇನ್ನೊಂದ್ಸರಿ ಬರ್ತಾರೆ ಮಂದಿ ಹೇಳಿ ಹೋಗ್ತಾರೆ. ಅನುಭವಿಸ್ತಾರೆ ಯಾರು ಅನುಭವಿಸ್ತಾರೆ? ಗರ್ಭಿಣಿಯರೇ ಅನುಭವಿಸ್ಬೇಕದು. ಸೊ ವೈದ್ಯರ ಸಲಹೆ ಮೇರೆಗೆ ಗುಳಿಗೆ ಮುನ್ಬೇಡಮ್ಮ ನಿಂದ್ರಿಸಂದ್ರೆ ನಿಂದಿರ್ತೀವಿ, ಇಲ್ಲ ಗುಳಿಗೆ ತಗೊಂತ ಹೇಳಿದ್ರೆ ಗುಳಿಗೆ ತಗೊಂಡಲ್ಲಿ ಏನಾದರೂ ತೊಂದರೆ ಆದರೆ ಹಾಳಾದ್ರೆ ಊಟ ಸೇರೋದಿಲ್ಲ, ಇಲ್ಲ ವಾಸಿ ಬಂದಾಗ ಆಗೋದು, ಬಟ್ಟೆ ಸಾಕಾಗೋದು, ಇಲ್ಲ ಕೆಲವು ಮಂದಿ ಬೇಜ್ ಆಗೋದು ಅಂತ ವೈದ್ಯರ ಹತ್ರ ಬಂದ್ರೆ ಅದಕ್ಕೆ ಪರಿಹಾರ ಬೇರೆ ಇದೆ. ಸೊ ಈ ರಕ್ತ ಹೀನತೆ ನೀವು ಕರೆಕ್ಟ್ ಮಾಡ್ಕೊಂಡ್ರೆ ನಾರ್ಮಲ್ ಡೆಲಿವರಿ ಆಗ್ತವೆ. ಡೆಲಿವರಿ ಆದ ಟೈಮಲ್ಲಿ ರಕ್ತ ಸ್ರಾವ ಆಗೋದಿಲ್ಲ, ಮತ್ತು ನಿಮಗೆ ರಕ್ತನೂ ಕೊಡೋಂಥ ಪ್ರಮೇಯ ಬರೋದಿಲ್ಲ, ಗಂಡಾಂತರ ಹೆರಿಗೆಗೆ ನೀವು ಬಳಸ್ಕೊಡೋದಿಲ್ಲ. ಸೊ ಮೊದಲು ರಕ್ತಹೀನತೆಯಿಂದ ಹೊರಗೆ ಬರಬೇಕು. ಅದಕ್ಕಾಗಿ ಮುಂಚಿತವಾಗಿ 1.5-2 ತಿಂಗಳಲ್ಲಿ ತಪಾಸಣೆ ಒಳಗೊಳ್ಳಬೇಕು. ತಜ್ಞ ವೈದ್ಯರ ಸಲಹೆ ಪಡೆದುಕೊಳ್ಬೇಕು, ಆಶಾ ಕಾರ್ಯಕರ್ತರ ಸಲಹೆ ಪಡೆದುಕೊಳ್ಬೇಕು, ನಿಮ್ಮ ಆರೋಗ್ಯವನ್ನು ಕಾಪಾಡಬೇಕು. ಈ ಅಭಿಯಾನ ಅದ್ರ ಸಲುವಾಗಿ ಸ್ಟಾರ್ಟ್ ಮಾಡೋದು. ಸೊ ಇದರ ಉಪಯೋಗ ಬರೀ ನೀವು ರಕ್ತ ಪರೀಕ್ಷೆ ಮಾಡ್ಕೊಂಡೆ, ಸ್ಕ್ಯಾನಿಂಗ್ ಮಾಡ್ಕೊಂಡೆ, ಸ್ಕ್ಯಾನಿಂಗ್ನಾಗ ಹತ್ಯೆ ಮಾಡಿಸೋದು, ಅವ್ವ ಮಾಡಿಸೋದು, ಅಣ್ಣ ಬಂದು ಮಾಡಿಸ್ತಾರೆ, ಪ್ರತಿ ತಿಂಗಳು ಸ್ಕ್ಯಾನಿಂಗ್ ಮಾಡಿಸೋದು ಅವಶ್ಯಕತೆ. ವೈದ್ಯರು ಯಾವಾಗ ಸೂಚಿಸ್ತಾರೆ ಅವಾಗ ಸ್ಕ್ಯಾನಿಂಗ್ ಮಾಡ್ತಾರೆ. ಇಲ್ಲಿ ನಮ್ಮಲ್ಲಿ ಪ್ರತಿ ತಿಂಗಳು ಬರ್ತಾರೆ ರಕ್ತ ಪರೀಕ್ಷೆ ಮಾಡ್ತಾರೆ. ಅಚ್ಚಿ ಮನೆಯಿಂದ ಅವ್ರ ಮನೆಗೆ ಬರೋಣ, ತಾಯಿ ಕರ್ಕೊಂಡ್ಬರ್ತಾರೆ. ಆಲ್ರೆಡಿ ನಾಳೆ ಸ್ಕ್ಯಾನಿಂಗ್ ಮಾಡ್ಕೊಂಡ್ಬರಮ್ಮ